ಇದ್ ನೋಡ್ಬೋದು ನೀವು ಎರಡಡಿದು ಮಟ್ಟಿ ಗಣೇಶ ಅಂತ. ಮಟ್ಟಿ ಅಂದ್ರೆ ಏನು ಅಂದ್ರೆ ಇದು ಮಣ್ಣಿನ ಗಣೇಶ ಅಂತ, ಅವರು ಮಟ್ಟಿ ಅಂತಾರೆ ತಮಿಳ್ನಾಡಿನಲ್ಲಿ. ಇದ್ ನೋಡ್ಬೋದು ನೀವು, ಇದು ದಗುಡು ಸೇಟು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಆ ಪೇಟ ಸ್ಟೋನ್ ವರ್ಕ್ಸ್ ಆಗಿಲ್ಲ, ಇದು ಮುಂಚೆನೆ ಹೇಳ್ಬಿಡ್ತೀನಿ. ಸ್ಟೋನ್ ವರ್ಕ್ಸ್ ಏನು ಆಗಿಲ್ಲ ನೋಡ್ಬೋದು ನೀವು. ಆದ್ರೆ ಎದ್ದು ಕಾಣಿಸ್ತೈತೆ ಸ್ಟೋನ್ ವರ್ಕ್ಸ್ ಮಾಡ್ದಂಗೆ, ಅಷ್ಟು ರಿಚ್. ಇಲ್ಲಿ ಬಂದ್ರೆ ಕಾಣಿಸ್ತಾ ಇರ್ಬೋದು 5 ಹಾವು ಮೇಲ್ಗಡೆ. ಇದು ಫುಲ್ ನಿಮ್ಗೆ ಶಿವ ಸ್ಟೈಲ್ ಗಣೇಶ, ದರ್ಬಾರ್ ಮಾಡ್ಕೊಂಡ್ ಕೂತಿರೋದು. ನಂದಿ ಐತೆ ಪಕ್ಕದಲ್ಲಿ. ಹಾಯ್ ಹಲೋ ನಮಸ್ಕಾರ, ಇದು ನಿಮ್ಮ ಸಂಚಾರಿ ಮನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಇನ್ನೊಂದು ಗೋಡನಿಗೆ ಬಂದಿದ್ವಿ ಗಣೇಶದು. ಎಲ್ಲಿ ಅಂದ್ರೆ ಹೊಸೂರಲ್ಲಿರೋ MG ರೋಡ್ ಅಲ್ಲಿ. ಸೊ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು ವರ್ತ್ ಅನ್ಸ್ತಾ ಇದೆ, ಯಾಕಂದ್ರೆ ಇಷ್ಟು ಗಣೇಶ ಇದೆ ಅಂದ್ರೆ ತುಂಬಾ ಸಾಕಾಗಿರೋ ಟ್ರೆಂಡಿ ಗಣೇಶ. ಕಣ್ ತುಂಬಿಸ್ಕೊಂಡ್ಬಿಟ್ಟೆ ನಾನಂತೂ ನೋಡಿ. ನೀವು ಎರಡಡಿದು ಮಟ್ಟಿ ಗಣೇಶ ಅಂತ. ಮಟ್ಟಿ ಅಂದ್ರೆ ಏನು ಅಂದ್ರೆ ಇದು ಮಣ್ಣಿನ ಗಣೇಶ ಅಂತ, ಅವರು ಮಟ್ಟಿ ಅಂತಾರೆ ತಮಿಳ್ನಾಡಿನಲ್ಲಿ. ಇಲ್ಲಿ ನೋಡ್ಬೋದು, ಇದೇನು ಸ್ಟೋನ್ ವರ್ಕ್ಸ್ ಇಲ್ಲ, ರಿಚ್ ಆಗಿ ಕಾಣಿಸ್ತೈತೆ. ನೀವು ನೋಡ್ಬೋದು, ಇದು ಮಟ್ಟಿ ಗಣೇಶ. ಅದು ಪಕ್ಕದಲ್ಲಿ ಇರೋದು ನವಿಲ್ಗರಿ ಎಲ್ಲ ಇಲ್ಲಿ ನವಿಲ್ಗರಿ ಮೇಲೆ ಕೂತಿರೋ ಗಣೇಶ. ಕೆಳಗೆ ಇಲಿ ಐತೆ ಇಲ್ಲಿ, ಮತ್ತೆ ವೀಣೆ ಐತೆ ನೋಡ್ಬೋದು ಇಲ್ಲಿ. ಇದು ರಿಚ್ ಆಗೈತೆ ಗುರು, ಸಾಕದ ಕಾಣಿಸ್ತೈತೆ. ಈ ಕಡೆ ಬಂದ್ರೆ ಇದು ಅವರಾಗಿ ಡಿಸೈನ್ ಮಾಡಿರೋದು, ಕಸ್ಟಮ್ ಮೇಡ್. ಇದು ಶಲ್ಯ ನೋಡ್ಬೋದು, ಪೇಟ, ಹೂವ ಸಾಕದಾಗೈತೆ. ತುಂಬಾ ಕ್ಯೂಟ್ ಗಣೇಶ, ಐತೆ ಈ ತರ ನೋಡಿ. ಅವ್ರ ನಂಬರ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅವ್ರ ಲೊಕೇಶನ್ ಹಾಕಿರ್ತೀನಿ. ಸೊ ಡೂ ವಿಸಿಟ್. ಇದ್ ನೋಡ್ಬೋದು, ಇದು ಇಲಿ ಮತ್ತೆ ಮೋದಕ ದಿಂಬು ಐತೆ. ಮೋದಕ ಅಲ್ಲ, ದಿಂಬು. ಇಲಿ ಮೇಲೆ ಕೂತಿರೋದು, ದರ್ಬಾರ್ ಮಾಡ್ಕೊಂಡು ಆರಾಮಾಗಿ ಕೂತಿರೋ ಗಣೇಶ ನಮ್ದು. ಸಾಕದಾಗೈತೆ ಗುರು. ಇದು ಕಸ್ಟಮ್ ಮೇಡು. ಪೇಟ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ನಾನು ಇನ್ನು ಹೇಳೋದ್ ಬೇಡ. ಎಲ್ಲ ಎರಡಡಿ ಗಣೇಶ ಇದೆಲ್ಲ ಇರೋ ನೋಡ್ಬೋದು ನೀವು. ಎಲ್ಲ ಎರಡಡಿ ಗಣೇಶ ತೋರಿಸ್ತೀನಿ ಬನ್ನಿ. ಹಂಗೆ ತುಂಬಾ ಐತೆ. ಇಲ್ಲಿ ನೋಡಿ, ಇದು ಸಾಕದಾಗೈತೆ. ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಆಂಜನೇಯ ಅವರು ಗಣೇಶ ದರ್ಬಾರ್ ಮಾಡ್ಕೊಂಡ್ ಕೂತಿರೋದು. ಸಿಂಪಲ್ ಆಗಿ ಕ್ಯೂಟ್ ಆಗೈತೆ, ಸಾಕದಾಗೈತೆ. ಇದೆಲ್ಲ ಮನೆಗೂ ಕೂರಿಸ್ಕೊಬೋದು ನೀವು ಆರಾಮಾಗಿ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಗಣೇಶ ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ಸೇಮ್. ಇದು ಕಸ್ಟಮ್ ಮೇಡು. ಸ್ಕಿನ್ ಕಲರ್ ನೋಡ್ಬೋದು, ಈ ಸ್ಕಿನ್ ಕಲರ್ಗೂ ಈ ಸ್ಕಿನ್ ಕಲರ್ ನೋಡ್ಬೋದು. ದೊಡ್ಡ ಕಿವಿ, ಮತ್ತೆ ಇದು ಎಲ್ಲ ಸ್ಟೋನ್ ವರ್ಕ್ಸ್ ಮತ್ತೆ ಇದೆಲ್ಲ ಮಾಡಿರೋದು ಇದೆಲ್ಲ. ಈ ಕಡೆ ಬಂದ್ರೆ ಬೇಬಿ ಗಣೇಶ ಮೋದಕ ಹಿಡ್ಕೊಂಡು ಕ್ಯೂಟ್ ಆಗಿ ಕೂತಿರೋದು. ಒಳ್ಳೆ ಚಿಕ್ಕ ಮಗು ಆಟ ಮಾಡ್ದಂಗ್ ಮೋದಕಂಗೆ ಹೆಂಗೆ ಕೂತಿರೋದು ಇದು ಮೋದಕ ಹಿಡ್ಕೊಂಡ್ ಗಣೇಶ. ಇದು 1-1.5 ಅಡಿ ಬರ್ಬೋದು. ಇದು ನೋಡ್ಬೋದು, ಇದು ಕಸ್ಟಮ್ ಮೇಡು. ಎಲ್ಲ ಸಕ್ಕತ್ತಾಗೈತೆ ಗುರು, ನಂದೇ ದೃಷ್ಟಿ ಅನ್ಸುತ್ತೆ. ಈ ಕಡೆ ಬಂದ್ರೆ ಇದು ಕೃಷ್ಣ ಗಣೇಶ ನೋಡ್ಬೋದು ನೀವು. ನವಿಲ್ ಮೇಲೆ ಕೂತಿರೋದು. ಮತ್ತೆ ಇಲ್ಲಿ ಒಂದು ಕೊಳಲು ಒಂದು ಮಿಸ್ಸಿಂಗು. ಅದು ಬಿಟ್ರೆ ಸ್ಕಿನ್ ಕಲರ್ಗೂ ಪೇಟ ಮತ್ತೆ ಶಲ್ಯ ಎಲ್ಲ ಮ್ಯಾಚ್ ಮಾಡೋರೆ. ಸೂಪರ್ ಆಗಿ ಕಾಣಿಸ್ತೈತೆ ನೋಡ್ಬೋದು ನೀವು. ಪೇಟ, ಶಲ್ಯ ಮತ್ತೆ ವರ್ಕ್ ಮಾಡಿಲ್ಲ, ಸ್ಟೋನ್ ವರ್ಕ್ಸ್. ಅವ್ರ ಸ್ಟೋನ್ ವರ್ಕ್ಸ್ ಮಾಡೋ ತರನೇ ಐತೆ. ಸೂಪರ್ ಆಗಿ ಎದ್ದು ಕಾಣಿಸ್ತೈತೆ, ರಿಚ್ ಆಗಿ. ಈ ಕಡೆಗೆ ಬಂದ್ರೆ ನೀವು, ಇದು ರಿಚ್ನೆಸ್ ಅಂದ್ರೆ ಇದು ನೋಡ್ಬೋದು ನೀವು. ರಿಚ್ ಆಗಿ ಪೇಟ ವರ್ಕ್ಸ್, ಹಿಂದಗಡೆ ಶಲ್ಯ ಮತ್ತೆ ಪಂಚೆ ಮತ್ತೆ ಕೂತ್ಕೊಂಡಿರೋ ಇದಕ್ಕೆ ದರ್ಬಾರ್ ಸ್ಟೈಲ್ಗೆ ಸಾಕಾಗ ಕಾಣತೈತೆ ಗುರು. ಇನ್ನೊಂದು ಬಂದ್ರೆ ಇನ್ನೊಂದು ಕಸ್ಟಮ್ ಮೇಡ್. ಇದೂನು ಸೇಮ್ ಶಲ್ಯ ಪಂಚೆ ಎಲ್ಲ ಕಾಣಿಸ್ತೈತೆ ನಿಮ್ಗೆನೆ. ನಾನೇನ್ ಹೇಳೋದೇನ್ ಬೇಡ, ಮತ್ತೆ ಅದೇ ಹೇಳೋದೇನಿಲ್ಲ ನಾನು. ನೋಡ್ಬೋದು ನೀವು, ರಿಚ್ ಆಗೈತೆ. ಇದು ಬಂದ್ರೆ ಇದು ದರ್ಬಾರ್ ಸ್ಟೈಲ್ ಕೂತ್ಕೊಂಡಿರೋದು ನೆಮ್ಮದಿಯಾಗಿ. ಪೇಟ ಪಂಚೆ ಎಲ್ಲ ಕಸ್ಟಮು ವಿತ್ ಸ್ಟೋನ್ ವರ್ಕ್ಸ್ ಇದು ಮಾಡಿರೋದು. ನೋಡ್ಬೋದು ನೀವು, ಸ್ಟೋನ್ ವರ್ಕ್ಸ್ ಎಲ್ಲ ನೋಡ್ಬೋದು. ಸಾಕತ್ತಾಗೈತೆ ಸ್ಟೋನ್ ವರ್ಕ್ಸ್ ಫುಲ್ಲು. ಸೊ ಇದು ನಾವು ದರ್ಬಾರ್ ಸ್ಟೈಲ್ ಅಲ್ಲಿ ಕೂತಿರೋದು. ಈ ಕಡೆ ಬಂದ್ರೆ ಇದು ಒಂದ್ ಸ್ವಲ್ಪ ಯೂನಿಕ್ ಗಣೇಶ ನೋಡ್ಬೋದು. ಆಮೆ ಮೇಲೆ ಕೂತೈತೆ, ಪ್ಲಸ್ ಕತ್ತಿ ಮತ್ತೆ ಚಿರತೆದು ಏನೋ ಸ್ಕಿನ್ ಐತೆ ನೋಡ್ಬೋದು. ಆ ಪಂಚೆ, ಆ ಪೇಟ ಅದೆಲ್ಲ ಎದ್ದು ಕಾಣಿಸ್ತೈತೆ ಗುರು. ನೋಡಿ, ಪೇಟ ಮತ್ತೆ ಮಖಕ್ಕೆ ಆ ಪಂಚೆಗೆ ಸಾಕಾದಾಗ ಎದ್ದು ಕಾಣ್ತೈತೆ. ಈ ಕಡೆ ಬಂದ್ರೆ ಇದು ಮತ್ತೆ ಮಟ್ಟಿ ಗಣೇಶ. ಇದು ನೋಡ್ಬೋದು, ನೀವು. ಇದು ದಗುಡು ಸೇಟು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಆ ಪೇಟ ಸ್ಟೋನ್ ವರ್ಕ್ಸ್ ಆಗಿಲ್ಲ, ಇದು ಮುಂಚೆನೆ ಹೇಳ್ಬಿಡ್ತೀನಿ. ಸ್ಟೋನ್ ವರ್ಕ್ಸ್ ಏನು ಆಗಿಲ್ಲ ನೋಡ್ಬೋದು ನೀವು. ಆದ್ರೆ ಎದ್ದು ಕಾಣಿಸ್ತೈತೆ ಸ್ಟೋನ್ ವರ್ಕ್ಸ್ ಮಾಡ್ದಂಗೆ, ಅಷ್ಟು ರಿಚ್ ಕಾಣಿಸ್ತಿರೋದು. ಆರಾಮಾಗಿ ಕೂತಿರೋದು ಗಣೇಶ. 4 ಕೈ ಬರುತ್ತೆ. ಆ ಸೊಂಡ್ಲು ನೋಡ್ಬೋದು ನೀವು, ಕೈಯಲ್ಲಿ ಇಟ್ಕೊಂಡಿರೋ ಶಂಖ ಅದೆಲ್ಲ ನೋಡ್ಬೋದು. ಸೂಪರ್ ಆಗಿ ಐತೆ ಗುರು. ಈ ಕಡೆಗೆ ಬಂದ್ರೆ ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ಗಣೇಶ ಕಾಣಿಸ್ತಾ ಇರ್ಬೋದು. ಇದು 4 ಕೈ ಬರುತ್ತೆ. ಶಲ್ಯ ಪಂಚೆ ಮತ್ತೆ ಇದಕ್ಕೆ ಕಸ್ಟಮ್ ಆಗಿ ಸ್ಟೋನ್ ವರ್ಕ್ಸ್ ಮಾಡಿರೋದು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೊಂಡ್ಲು ಮತ್ತೆ ಕಿರೀಟಾಗೆಲ್ಲ ಕಸ್ಟಮ್ ಸ್ಟೋನ್ ವರ್ಕ್ಸ್ ಮಾಡಿರೋದು. ಇದು 4 ಕೈ ಮತ್ತೆ ಸೊಂಡ್ಲು ನೋಡ್ಬೋದು. ರೈಟ್ ಸೈಡಿಗೆ ಒಂದಿದೆ. ಸೊ ನಿಮ್ಗೂ ಈ ತರ ಕಸ್ಟಮ್ ಮೇಡ್ ಏನಾದ್ರು ಸ್ಟೋನ್ ವರ್ಕ್ಸ್ ಏನಾದ್ರು ಬೇಕು ಶಲ್ಯಾಗೆ ಅಂತ ಎಲ್ಲ ಅಂದ್ರೆ ಅವ್ರು ಮಾಡ್ಕೊಡ್ತಾರ. ಅವ್ರು ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರು ಮತ್ತೆ ಅವ್ರ ಲೊಕೇಶನ್ 2 ಹಾಕಿರ್ತೀನಿ ನಾನು ಕೆಳಗೆ, ಮರಿಬೇಡಿ.
ಅದು ಪಕ್ಕಕ್ಕೆ ಬಂದ್ರೆ ಗುರು ಸೂಪರ್ ಆಗಿದೆ. ಇದು ಹತ್ರ ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ರಾಯಲ್ ಕೂತಿರೋ ತರ 4 ಕೈ ಸೊಂಡ್ಲು ರೈಟ್ ಸೈಡ್ ಅಲ್ಲಿ ಇದೆ ನೋಡ್ಬೋದು. ಪೇಟ ಎಲ್ಲ ಸಾಕತ್ತಾಗಿದೆ. ರಿಚ್ನೆಸ್ ನೋಡ್ರಿ. ಈ ಸ್ಟೋನ್ ವರ್ಕ್ಸ್ ಪ್ಯೂರ್ ಕಂಪ್ಲೀಟ್ ಸ್ಟೋನ್ ವರ್ಕ್ಸ್ ಮಾಡಿರೋದು. ನಿಮ್ಗೆ ಸೊಂಡ್ಲಿಂದ ಹಿಡ್ದು ಜ್ಯುವೆಲ್ರಿ ವರ್ಕ್ಸ್ ಎಲ್ಲ ಸ್ಟೋನ್ ವರ್ಕ್ಸ್ ಮಾಡಿರೋದು. ಸಾಕಾಗೈತೆ ಗುರು. ಮಿಂಚಿಂಗ್ ಫುಲ್ ಇದು ಗಣೇಶ. ಈ ಕಡೆಗೆ ಬಂದ್ರೆ ನಿಮ್ಗೆ ಇನ್ನೊಂದು ಸೇಮ್ ದರ್ಬಾರ್ ಮಾಡ್ಕೊಂಡ್ ಕೂತಿರೋ ಗಣೇಶ. ಫುಲ್ ರಿಚ್ ಆಗೈತೆ ಇದು. ಕಾಣಿಸ್ತಾ ಇದು ಫುಲ್ ಸ್ಟೋನ್ ವರ್ಕ್ಸ್ ಗಣೇಶ ನೋಡ್ಬೋದು. ಮೇಲ್ಗಡೆ ಕಿರೀಟ ಇಂದ ಹಿಡ್ದು ಕಿವಿ ಹತ್ರ ಮತ್ತೆ ಶಲ್ಯ, ಆ ಜ್ಯುವೆಲ್ರಿ, ಸೊಂಡ್ಲು, ಆ ರಿಂಗು ಎಲ್ಲ ನಿಮ್ಗೆ ಸ್ಟೋನ್ ವರ್ಕ್ಸ್ ಸಾಕತ್ತಾಗೈತೆ ಗುರು. ಸೂಪರ್ ಆಗಿ ಕಾಣಿಸ್ತೈತೆ ನೋಡಿ. ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ರಾಯ್ ಎಲ್ಲ ಕೂತಿರೋದು ಇದು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದ್ ನೋಡ್ಬೋದು ನೀವು. ಹಿಂದಗಡೆ ರಿಂಗ್ ಕೊಟ್ಟವ್ರೆ ಲೋಟಸ್ ಹೂವು. ಅದು ಲೋಟಸ್ ಅಲ್ಲ, ಸಾರಿ. ಮೇಲ್ಗಡೆ ಪೇಟ ನೋಡಿ, ಪೇಟ ಕಸ್ಟಮ್ ಮೇಡು. ಈ ಕಡೆ ಬಂದ್ರೆ ಇದು ಮತ್ತೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸ್ಟೋನ್ ವರ್ಕ್ಸ್ ಏನು ಇಲ್ಲ. ಪಂಚೆ ಕ್ಲೀನ್ ಆಗಿ ನಿಮ್ಗೆ ಲೋಟಸ್ ಕೂಸೋರಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಕೊಟ್ಟವ್ರೆ. ಸೂಪರ್ ದೊಡ್ಡ ಕಿವಿ ಇದು. ಈ ಕಡೆಗೆ ಬಂದ್ರೆ ಇದು ಸೇಮು ನಿಮ್ಗೆ ದರ್ಬಾರ್ ಮಾಡ್ಕೊಂಡ್ ಕೂತಿರೋ ಗಣೇಶ. ಸ್ಟೋನ್ ವರ್ಕ್ಸ್ ನೋಡ್ಬೋದು ನೀವು. ಕಿರೀಟ ಹಿಂದೆ ಹಿಡ್ದು ಫುಲ್ ಟಾಪ್ ಟು ಬಾಟಮ್ ಸ್ಟೋನ್ ವರ್ಕ್ಸ್ ನಮ್ ಬಾಸ್ತು ಸಾಕಾದ ಕೂತಿರೋದು. 4 ಕೈ ಸೊಂಡ್ಲು ಇಂದ ಹಿಡ್ದು ಜ್ಯುವೆಲ್ರಿ ವರ್ಗು ಎಲ್ಲ ಸ್ಟೋನ್ ವರ್ಕ್ಸ್ ಮಾಡಿರೋದು. ಸಾಕಾಗೈತೆ ಗುರು. ಏನ್ ಸೂಪರ್ ಆಗೈತೆ ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ ನೋಡಿದ್ರೇನೆ ಗೊತ್ತಾಗೋದು. ವಿಡಿಯೋನಲ್ಲಿ ನೋಡಿದ್ರೆ ನಿಮ್ಗೆ ರಿಚ್ನೆಸ್ ನಿಮ್ಗೆ ಕಣ್ಣಾರೆ ನೋಡಿದ್ರೇನೆ ನಿಮ್ಗೆ ಕಣ್ ತುಂಬ್ಕೊಳಕ್ಕಾಗೋದು. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು 1.5 ಅಡಿ ಗಣೇಶ. ಹಬ್ಬ ಬಂದ್ರೆ 2 ಅಡಿ ಗಣೇಶ. ಇದು ಎಷ್ಟೈತೆ ನೋಡು ಗುರು. ಇಲ್ಲಿ 1.5 ಅಡಿಯಿಂದ 2 ಅಡಿ ಗಣೇಶಗಳು. ಅಯ್ಯೋ, ಇದು ಕಣ್ಣಾರೆ ನೋಡಿದ್ರೇನೆ ನಿಮ್ಗೆ ಕಣ್ ತುಂಬಿಸ್ಕೊಳಕ್ಕಾಗೋದು. ಸೂಪರ್ ಆಗಿ ಕಾಣಿಸ್ತೈತೆ. ತೋರಿಸ್ತೀನಿ, ಒಂದು ಯೂನಿಕ್ ಆಗಿರೋ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಈ ಗಣೇಶ ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ಆರಾಮಾಗಿ. ಹಿಂದಗಡೆ ಎಲೆ ಬ್ಯಾಕ್ ಗ್ರೌಂಡ್, ಹಿಂದಗಡೆ ಮತ್ತೆ ಎಲೆ ಮೇಲೆ ಕೂತಿರೋದು. 4 ಕೈ ಬರುತ್ತೆ. ಪೇಟ ನೋಡ್ಬೋದು ನೀವು. ಪೇಟ ನಿಮ್ಗೆ ಕಸ್ಟಮ್ ಮಾಡಿರೋದು. ಶಲ್ಯನು ಕಸ್ಟಮ್ ಮಾಡಿರೋದು. ಪಂಚೆ ಕೂಡ ನಿಮ್ಗೆ ಇದಕ್ಕೆ ಸ್ಟೋನ್ ವರ್ಕ್ಸ್ ಮಾಡಿಲ್ಲ ಅಂದ್ರೆ ಸಕ್ಕದ ಕಾಣುತ್ತೆ. ನಿಮ್ಗೆ ಸ್ಟೋನ್ ವರ್ಕ್ಸ್ ಬೇಕು ಅಂದ್ರೆ ಅವ್ರು ಮಾಡ್ಕೊಡ್ತಾರೆ, ರಿಕ್ವೆಸ್ಟ್ ಮಾಡ್ಕೊಬಹುದು. ಇಲ್ಲಿ ನೋಡ್ಬೋದು ಇದು 1.5 2 ಅಡಿ ಗಣೇಶ. ವೆಂಕಟೇಶ್ವರ ಸ್ಟೈಲು. ಕಿರೀಟ ಹಿಂದೆ ಹಿಡ್ದು ಸೊಂಡ್ಲು, ಶಲ್ಯ, ಪಂಚೆ ಎಲ್ಲ ಅವ್ರು ಸ್ಟೋನ್ ವರ್ಕ್ಸ್ ಮಾಡವ್ರೆ. ಮತ್ತೆ ಸಕ್ಕದಾಗಿ ಕೊಟ್ಟವ್ರು ಗುರು. ಈ ಸಾಕ್ಷಾತ್ ವೆಂಕಟೇಶ್ವರ ತರನೇ ಐತೆ. ಡಿಟ್ಟ ನೋಡ್ಬೋದು. ಕಿವಿಯಿಂದ ಹಿಡ್ದು ಪೇಟ, ಸೊಂಡ್ಲು, ಆ ಶಲ್ಯಾಗು, ಆ ಪೇಟಾಗು ಮತ್ತೆ ಸ್ಟೋನ್ ವರ್ಕ್ಸ್ಗೂ ತುಂಬಾ ಅಂದ್ರೆ ತುಂಬಾ ಕಾಂಬಿನೇಷನ್ ಸಕ್ಕದಾಗಿ ಕೊಟ್ಟವ್ರೆ. ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹಂಗೆ ಹಿಂದಕ್ಕೆ ಬಂದ್ರೆ ಇನ್ನೊಂದು ಗಣೇಶ ಐತೆ. ಇದು ಫುಲ್ ಸ್ಟೋನ್ ವರ್ಕ್ಸ್. ಇಲಿರಾಯನ್ ಜೊತೆ ಕೂತಿರೋದು. ಕ್ಯೂಟ್ ಆಗಿ ಕೂತಿರೋದು ನಮ್ ಗಣೇಶ ಇದು ಇಲಿರಾಯನ್ ಜೊತೆ. ಈ ತರ ಬೇಜಾನ್ ಗಣೇಶ ಇದೆ. ನೋಡ್ಬೋದು ಇಲ್ಲಿ ನೀವು. ಸೊ ಬೇಗ ಬಂದ್ರೆ ಬೇಗ ಚೆನ್ನಾಗಿರೋ ಗಣೇಶ ತಗೊಬೋದು. ಸೊ ಬೇಗ ಬನ್ನಿ, ಬೇಗ ತಗೊಂಡೋಗಿ. ಲಿಮಿಟೆಡ್ ಸ್ಟಾಕ್ಸ್. ಆದ್ರೆ ಟ್ರೆಂಡಿ ಆಗಿ ಸಕ್ಕದಾಗೈತೆ. ಇದ್ ನೋಡಿದ್ರೆ ನಿಮ್ಗೆ ಇದು 4 ಅಡಿ ಗಣೇಶ ಬರುತ್ತೆ. ಇದು ಬಸವ ಮೇಲೆ ಕೂತಿರೋ ಗಣೇಶ. 4 ಕೈ ಬರುತ್ತೆ. ಪೇಟ ಮತ್ತೆ ಡಮರುಗ ಎಲ್ಲ ಐತೆ. ಇದು ಸ್ಟೋನ್ ವರ್ಕ್ಸ್ ಏನು ಇಲ್ಲ. ಇದು ಸಿಂಪಲ್ ಆಗಿ ಏನೋ ದರ್ಬಾರ್ ಮಾಡ್ಕೊಂಡ್ ಕೂತಿರೋದು. ನಿಮ್ಗೆ ಇದಕ್ಕೂ ಬೇಕಿರೋ ಅವರು ಕಸ್ಟಮೈಸ್ ಮಾಡ್ಕೊಡ್ತಾರೆ. ನಿಮ್ಗೆ ಶಲ್ಯ ಆಗ್ಲಿ, ಸ್ಟೋನ್ ವರ್ಕ್ಸ್ ಆಗ್ಲಿ, ಏನೇನ್ ಬೇಕೋ ಎಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನೋಡ್ಬೋದು ಬಸವ ಅವ್ರು ಇದಾರೆ. ಮತ್ತೆ ದರ್ಬಾರ್ ಸ್ಟೈಲ್ ಅಲ್ಲ, ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ಡಮರು ಇಟ್ಕೊಂಡು. ಈ ಕಡೆಗೆ ಬಂದ್ರೆ ಫುಲ್ ಗೋಲ್ಡ್ ಗಣೇಶ. ಇದು ವೆಂಕಟೇಶ್ವರ ಅವರು ಹೆಂಗೆ ಗೋಲ್ಡ್ ಅಲ್ಲಿ ತುಂಬಿರ್ತಾರೋ ಅದೇ ತರ ಗಣೇಶ ತುಂಬಿಸ್ಬಿಟ್ಟವ್ರೆ ಗೋಲ್ಡ್ ಅಲ್ಲಿ. ನಮ್ ಬಾಸ್ನ ಕಾಣಿಸ್ತಾ ಇರ್ಬೋದು. ದೊಡ್ಡ ಕಿವಿ ಗಣೇಶ ಇದು. ಸಾಕಾಗೈತೆ. 4 ಕೈ ಮತ್ತೆ ಕಿರೀಟ ಇಂದ ಹಿಡ್ದು ಫುಲ್ ಗೋಲ್ಡ್ ಅಲ್ಲಿ ಐತೆ. ಇದು ಸ್ಟೋನ್ ವರ್ಕ್ಸ್ ಮಾಡಿಲ್ಲ, ಆದ್ರೆ ರಿಚ್ ಆಗಿ ಕಾಣಿಸ್ತೈತೆ ಗುರು. ಎದ್ದಿ ಗೋಲ್ಡ್ ವರ್ಕ್ ಮಾಡ್ದಂಗ ಐತೆ. ಪ್ಯೂರ್ 999 ಗೋಲ್ಡ್ ಅಲ್ಲಿ ಮಾಡಿಸಂಗ ಐತೆ. ಅಂಬಾನಿ ಅವ್ರ ಮನೆಗೆ ಇಟ್ಕೊಂಡಂಗೆ ಹಂಗೆ ಇರೋದ್ ಗುರು. ಇದು ಸಾಕಾಗೈತೆ. ಕಾಣಿಸ್ತಾ ಇರ್ಬೋದು. ಇದು ಕಾಣಿಸ್ತಾ ಇರ್ಬೋದು ನಿಮ್ಗೆ 7 ಅಡಿ ಗಣೇಶ. ಹಿಂದಗಡೆ ಪ್ರಭಾವಳಿನಲ್ಲಿ ಕಾಣಿಸ್ತಾ ಇರ್ಬೋದು. ವೆಂಕಟೇಶ್ವರ ಅವರ ಸಿಂಬಲ್ ಐತೆ. ಮತ್ತೆ ಶಂಕು ಚಕ್ರ ಎಲ್ಲ ಐತೆ. 6 ಕೈ ಗಣೇಶ ನಮ್ದು ಬಾಸ್ದು. ಸೊಂಡ್ಲು ನೋಡ್ಬೋದು. ದರ್ಬಾರ್ ಮಾಡ್ಕೊಂಡ್ ಕೂತಿರೋದು ಆರಾಮಾಗಿ ಸೋಫಾ ಮೇಲೆ. ಸಾಕಾಗೈತೆ ಗುರು. ಅದು ಪಕ್ಕದಲ್ಲಿ ಬಂದ್ರೆ ಇದು ಕಿರೀಟ ಇಂದ ಹಿಡ್ದು ನಿಮ್ಗೆ ಪಂಚೆವರೆಗೂ ಫುಲ್ ಸ್ಟೋನ್ ವರ್ಕ್ಸ್ ಮಾಡವ್ರೆ. ನಮ್ಗ ಬಾಸ್ ಗದೆ ಬೇರೆ ಇಟ್ಕೊಂಡವ್ರೆ ಪಕ್ಕದಲ್ಲಿ. ಕಾಣಿಸ್ತಾ ಇರ್ಬೋದು. ಇದು 4 ಕೈ ಇದ್ದಿದ್ದು. ನಿಮ್ಗೆ ಇದು ಸ್ಟೋನ್ ವರ್ಕ್ಸ್ ಮಾಡಿರೋದು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಬಂದ್ರೆ ಕಾಣಿಸ್ತಾ ಇರ್ಬೋದು 5 ಅಡಿ ಹಾವು ಮೇಲ್ಗಡೆ. ಇದು ಫುಲ್ ನಿಮ್ಗೆ ಶಿವ ಸ್ಟೈಲ್ ಗಣೇಶ. ದರ್ಬಾರ್ ಮಾಡ್ಕೊಂಡ್ ಕೂತಿರೋದು. ನಂದಿ ಐತೆ ಪಕ್ಕದಲ್ಲಿ. ಈ ಕಡೆ ಶಂಕು ಐತೆ. 4 ಕೈ ಡಮರುಗೋ ಎಲ್ಲ ಇಟ್ಕೊಂಡು. ಮೇಲ್ಗಡೆ ಗಂಗೆ ಕೂತವ್ರೆ. ಹಾವು ಎಲ್ಲ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಪಕ್ಕಾ ಶಿವ ಸ್ಟೈಲ್ ಇದು.
4 ಕೈ ಬರುತ್ತೆ ನಿಮ್ಗೆ. ಸೂಪರ್ ಆಗಿ ಕೂತವ್ರೆ. ದರ್ಬಾರ್ ಸ್ಟೈಲ್ ಅಲ್ಲ, ದರ್ಬಾರ್ ಮಾಡ್ಕೊಂಡು ಇಲ್ಲಿ ನೋಡಿದ್ರೆ ನಿಮ್ಗೆ ಪಕ್ಕದಲ್ಲಿ ಈಗಲ್ ಐತೆ. ಮೇಲ್ಗಡೆ ಕಿರೀಟ ಮೇಲ್ಗಡೆ ಹಾವಿದೆ. ಇಲ್ಲಿ ಕಿರೀಟಗೆ ನಿಮ್ಗೆ ಸ್ಟೋನ್ ವರ್ಕ್ಸ್ ಕೊಟ್ಟವ್ರೆ. ಸ್ಟೋನ್ ವರ್ಕ್ಸ್ ಇಲ್ಲಿ ಕಿರೀಟ ಇಂದ ಫುಲ್ ಪಂಚೆವರೆಗೂ ಕೊಟ್ಟವ್ರೆ ನಿಮ್ಗೆ. ಕೈ ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನಿಮ್ಗೆ. ಕೆಳಗೆ ದರ್ಬಾರ್ ಮಾಡ್ಕೊಂಡು ಕಾಲಿಂಗ್ ಇಟ್ಕೊಂಡಿರೋದು, ಕೆಳಗೆ ಮೂಷಕನು ಅವ್ರೆ, ಕಾಣಿಸ್ತಾ ಇರ್ಬೋದು ನೀವು. ಸಾಕಾದಾಗೈತೆ ಗುರು ಇದು ಮಾತ್ರ. ಮೇಲ್ಗಡೆ ಲೋಟಸ್ ಎಲ್ಲ ಸಾಕಾದಾಗೈತೆ, ನೋಡಿ ಕಾಣಿಸ್ಬೋದು ನಿಮ್ಗೆ. ಇದು ಆಲ್ಮೋಸ್ಟ್ ಸೇಮ್ ಬರುತ್ತೆ, 7 ಅಡಿ 7.5 ಅಡಿ ಬರುತ್ತೆ. ಇದು ಕಾಣಿಸ್ತಾ ಇರ್ಬೋದು ನಿಮ್ಗೆ.